I am already given this example. Manohar is the author. SS Publications are printing and publishing the book of Manohar. So here he is expecting some. Manohar is asking to the SS Publications, how can you pay the royalty to me? So SS Publications is saying, on the base of sales, SS Publications are giving the royalty to the Manohar. So I will give you 3 rupees per book. 3 rupees per book sold. ಸೊ ಸೇಲ್ ಆಗಿರ್ತಕ್ಕಂಥ ಪ್ರತಿಯೊಂದು ಬುಕ್ಗಳಿಗೂ ಏನಂದ್ರೆ ನಾನು 3 rupees ಅಮೌಂಟ್ ಅನ್ನ ಪ್ರಿಂಟಿಂಗ್ ಅಂಡ್ ಪಬ್ಲಿಷಿಂಗ್ ಎಕ್ಸ್ಪೆನ್ಸಸ್ ಅನ್ನು ನಾನು ಕೊಟ್ಬಿಟ್ಟು, ಸೊ ನಿಮಗೆ ಪರ್ ಬುಕ್ ಏನಂದ್ರೆ 3 rupees ಅಮೌಂಟ್ ಸೋಲ್ಡ್ ಆಗಿದ್ದಕ್ಕೆ 3 rupees ಅಮೌಂಟ್ ಅನ್ನು ನಾನು ನಿಮಗೆ ಪೇಮೆಂಟ್ ಮಾಡ್ತೀನಿ ಅಂತ ಇಲ್ಲಿ SS Publications ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಮನೋಹರ್ ಏನಂದ್ರೆ ಮತ್ತೊಂದು ಕ್ವಶನ್ ಅನ್ನ ಕೇಳ್ತಾ ಇದ್ದಾನೆ. ಸೊ ನಾನು ಆಥರ್ ಇದ್ದೀನಿ, ನಾನು ಬುಕ್ ನ ಬರೆದಿದ್ದೀನಿ, ಆಲ್ರೆಡಿ ಏನಂದ್ರೆ ನನ್ನ ಕೆಲಸ ಮುಗಿದಿದೆ. ನೆಕ್ಸ್ಟ್ ಏನಂದ್ರೆ ಪ್ರಿಂಟ್ ಮತ್ತು ಪಬ್ಲಿಷ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದಾಗಿದೆ ಅಂದ್ರೆ SS Publications ಅವ್ರದಾಗಿದೆ. ಸೊ ನೀವು ಏನಾದ್ರೂ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ನಿಮ್ಮ ಒಂದು ಸೇಲ್ಸ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಆ ಲಾಸ್ ಅನ್ನ ಯಾರು ಬೇರ್ ಮಾಡಬೇಕಾಗುತ್ತೆ? ಓನರ್ ಬೇರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನೇ ಮಾಡ್ಲಿ ಅಂತ ಕೇಳಿದಾಗ ಏನಂದ್ರೆ SS Publications ಅವರು ಒಂದು ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಅದು ಎಷ್ಟಾದ್ರೂ ಸೇಲ್ ಆಗ್ಲಿ ಬಿಡ್ಲಿ, ಮಿನಿಮಮ್ ಗ್ಯಾರಂಟಿಡ್ ಅಮೌಂಟ್ ಅಂತ ಹೇಳಿ ಅವ್ರು ಕೊಡ್ತಾ ಇದ್ದಾರೆ. ಸೊ ಸೇಲ್ ಆಗಿಲ್ಲ ಅಂದ್ರೂ ಕೂಡ, ಸೇಲ್ಸ್ ಕಡಿಮೆ ಆದ್ರೆ, ಜಾಸ್ತಿ ಸೇಲ್ ಆದ್ರೆ ನಿಮ್ಗೆ ಆಕ್ಚುಯಲ್ ರಾಯಲ್ಟಿ 3 rupees ಪರ್ ಬುಕ್ ನಾನು ಕೊಡ್ತೀನಿ. ಬಟ್ ಸೇಲ್ ಆಗಿಲ್ಲ ಅಂತಂದ್ರೆ, ಕಡಿಮೆ ಸೇಲ್ ಆಯ್ತಂದ್ರೆ ನಾನು ನಿಮಗೆ ಮಿನಿಮಮ್ 4000 rupees ಪರ್ ಆನಮ್ ಏನಂದ್ರೆ ನಾನು ನಿಮ್ಗೆ ಕೊಡ್ತೀನಿ ಅಂತಂದ್ರೆ ಹೇಳಿ ಇಲ್ಲಿ ಒಂದು ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ. ಸೇಲ್ ಆಗಿದೆ ಪರ್ ಬುಕ್ 3 rupees, ಜಾಸ್ತಿ ಸೇಲ್ ಆದ್ರೆ ಕೊಡ್ತೀನಿ. ಬಟ್ ನಿಮ್ ಕೆಪಾಸಿಟಿ 4000 ಗಿಂತ ಕಡಿಮೆ ಏನಾದರೂ ಸೇಲ್ ಆಗಿದ್ದಾದ್ರೆ ನಾನು ನಿಮಗೆ ಪರ್ ಆನಮ್ ಮಿನಿಮಮ್ 4000 ಅಮೌಂಟ್ ಅನ್ನ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಇನ್ ಕೇಸ್ ಲಾಸ್ ಆದ್ರೂ ಕೂಡ ಅಂದ್ರೆ ಆ ಲಾಸ್ ಅನ್ನ ನನ್ನ ಮೇಲೆ ಹಾಕೊಂಡು ನಾನು ನಿಮಗೆ 4000 ಅಮೌಂಟ್ ನಾನು ನಿಮಗೆ ಪೇಮೆಂಟ್ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಗ್ಯಾರಂಟಿ ಅಮೌಂಟ್ ಏನಿದೆಯಲ್ಲ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಲ್ಲಿ ಮಿನಿಮಮ್ ರೆಂಟ್ ಅಂತ ಹೇಳಿ ನಾವಿಲ್ಲಿ ಕರಿತಾ ಇದ್ದೀವಿ. ಸೊ ಮಿನಿಮಮ್ ರೆಂಟ್ ಅಂದ್ರೆ ಏನಂದ್ರೆ ಗ್ಯಾರಂಟಿಡ್ ಅಮೌಂಟ್ ಫ್ರಮ್ ದ ಯೂಸರ್ಸ್ ಏನಂತಂದ್ರೆ ಇನ್ ಕೇಸ್ ಆಫ್ ಸೇಲ್ಸ್ ಏನಾದ್ರು ಡೌನ್ ಆದಾಗ ಏನಂದ್ರೆ ನಾನು ಗ್ಯಾರಂಟಿ ಅಮೌಂಟ್ ಅನ್ನ ಇಷ್ಟು ಅಮೌಂಟ್ ನಿಮ್ಗೆ ಕೊಡ್ತೀನಿ ಅಂತ ಒಂದು ಗ್ಯಾರಂಟಿ ಕೊಡ್ತಾನಲ್ಲ, ಸೊ ಆ ಅಮೌಂಟ್ ಏನಂತ ಕರಿತೀವಿ ಅಂದ್ರೆ ನಾವು ಮಿನಿಮಮ್ ರೆಂಟ್ ಅಂತ ಹೇಳಿ ನಾವಿಲ್ಲಿ ಕರಿತಾ ಇದ್ದೀವಿ. ಕ್ಲಿಯರ್? ಮಿನಿಮಮ್ ರೆಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮಿನಿಮಮ್ ರೆಂಟ್ ಏನಂದ್ರೆ ಓನರ್ಸ್ ಗೆ ಗ್ಯಾರಂಟಿ ಅಮೌಂಟ್ ಅನ್ನ ಕೊಡ್ತಾ ಇದಾರಲ್ಲ, ಆ ಗ್ಯಾರಂಟಿ ಅಮೌಂಟ್ ಏನಂದ್ರೆ ನಾವಿಲ್ಲಿ ಮಿನಿಮಮ್ ರೆಂಟ್ ಅಂತ ಹೇಳಿ ನಾವಿಲ್ಲಿ ಕಲಿತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ 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 ಇಂಪಾರ್ಟೆಂಟ್, ಶಾರ್ಟ್ ವರ್ಕಿಂಗ್ ಅಂಡ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಏನಂದ್ರೆ ನಾನು ಇಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಅವಾಗಲೇ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಪ್ರಕಾರ ಮನೋಹರ್ ಅವರಿಗೆ ಒಂದು ಪರ್ ಬುಕ್ ಏನಂದ್ರೆ ನಾನು ನಿಮ್ಗೆ 3 rupees ಕೊಡ್ತೀನಿ ಅಂತ SS Publications ಅವರು ಹೇಳಿದ್ದಾರೆ. ಸೊ ಅವ್ರ ಪ್ರಕಾರ ನೋಡ್ತಾ ಹೋದ್ರೆ 2016 ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 5000 ಬುಕ್ಸ್ ನ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ 2016 ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 5000 ಬುಕ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. 2017 ಅಲ್ಲಿ ಸಮ್ ಆಫ್ ದ ಪ್ರಾಬ್ಲಮ್ ಇಂದ್ರೆ ಏನಾಗಿದೆ, ಸೇಲ್ಸ್ ಡೌನ್ ಆಗ್ತಾ ಇದೆ. ಓನ್ಲಿ 1000 ಬುಕ್ ನ ಅವರು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಯರ್ 2018 ಬಂದ್ಬಿಟ್ಟು 2018 ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಮತ್ತೆ 6000 ಬುಕ್ಸ್ ನ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ತರ ಅವ್ರಿಗೆ ಅವನು ರಾಯಲ್ಟಿನ ಪೇಮೆಂಟ್ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಸೊ ಹಿಯರ್ 2016 ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸೇಲ್ಸ್ ಅವನು ಎಷ್ಟು ಮಾಡ್ತಾ ಇದ್ದಾನೆ ಇಲ್ಲಿ, ಸೊ 5000 ಸೇಲ್ಸ್ ಅವನು ಮಾಡ್ತಾ ಇದ್ದಾನೆ. ಸೇಲ್ಸ್ 5000. ಹಾಗಾದ್ರೆ ಅವನು ರಾಯಲ್ಟಿ ಎಷ್ಟು ಕೊಡಬೇಕಾಗುತ್ತೆ ಪರ್ ಬುಕ್? ಅವನು 3 rupees ಕೊಡಬೇಕಾದ್ರೆ 5 3s are 15. ಆಕ್ಚುಯಲ್ ರಾಯಲ್ಟಿ ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಅಂದ್ರೆ 5000 ಬುಕ್ಕಿಗೆ ಪರ್ ಬುಕ್ 3 rupees ಅಂದ್ರೆ 15,000 ಅಮೌಂಟ್ ನಾವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ 5000 ಬುಕ್ಸ್ ಸೇಲ್ ಆಗಿದಾವೆ, 3 rupees ಪರ್ ಬುಕ್ ಕೊಡ್ತಾ ಇದ್ದಾನೆ. ಟೋಟಲ್ ಆಗಿ 15,000 rupees ಏನಾದ್ರೆ ಆಕ್ಚುಯಲ್ ರೆಂಟ್ ಇದೆ. ಟೋಟಲ್ ಆಗಿ ಅವನ ರಾಯಲ್ಟಿ ಪೇಮೆಂಟ್ ಎಷ್ಟು ಮಾಡಬೇಕಾಗಿದೆ ಅಂದ್ರೆ
ರಾಯಲ್ಟಿ ಪೇಡ್ ಎಷ್ಟು ಮಾಡಬೇಕಾಗಿದೆ ಅಂದ್ರೆ 15,000 ಅಮೌಂಟ್ ನಾವು ಇಲ್ಲಿ ಪೇಮೆಂಟ್ ಮಾಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಇಯರ್ 2017 ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೊ ಸೇಲ್ಸ್ ಪೂರ್ತಿಯಾಗಿ ಡೌನ್ ಆಗಿದೆ. ಓನ್ಲಿ 1000 ಬುಕ್ಸ್ ನ ಅವನು ಏನಂದ್ರೆ ಸೇಲ್ ಮಾಡಿದ್ದಾನೆ. 1000 ಬುಕ್ ನ ಸೇಲ್ ಮಾಡಿದ್ದಾನೆ. ಸೊ 1000 ಬುಕ್ ಗೆ ಎಷ್ಟಾಗುತ್ತೆ ಇವಾಗ 3 ರೂಪೀಸ್ ಪರ್ ಬುಕ್ ಅಂದ್ರೆ ಓನ್ಲಿ 3000 ರೂಪೀಸ್ ಏನಂದ್ರೆ ರಾಯಲ್ಟಿ ಆಗ್ತಾ ಇದೆ. ಸೊ ಅವನು ಮಿನಿಮಮ್ ರಾಯಲ್ಟಿ ನಾನು ಕೊಡ್ತೀನಿ, ಮಿನಿಮಮ್ ರೆಂಟ್ ಅನ್ನ ನಾನು ಕೊಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಅನ್ನ ಕೊಟ್ಟಿದ್ದಾನೆ, ಒಂದು ಗ್ಯಾರಂಟಿನ ಕೊಟ್ಟಿದ್ದಾನೆ. ಅದು ಲಾಸ್ ಆಗ್ಲಿ ಏನಾದ್ರೂ ಆಗ್ಲಿ ಮಿನಿಮಮ್ ಆಗಿ ನಾನು ಏನಂದ್ರೆ ನಾನು ನಿಮಗೆ 4000 ಅಮೌಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವನಿಗೆ ರಾಯಲ್ಟಿ ಬರ್ತಾ ಇರೋದು ಓನ್ಲಿ 1000 ಬುಕ್ ನ ಸೇಲ್ ಮಾಡಿದಾನೆ, 3000 ಓನ್ಲಿ ರಾಯಲ್ಟಿ ಬರ್ತಾ ಇದೆ. ಹಾಗಾದ್ರೆ ರಿಮೈನಿಂಗ್ 1000 ಅವ್ನು ಏನ್ ಮಾಡ್ಬೇಕಾಗುತ್ತಂದ್ರೆ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ 1000 ಅಮೌಂಟ್ ಅನ್ನ ತನ್ನ ಕೈಲಾಗ್ಲಿ ಕೊಟ್ಟಿದ್ದಾನೆ. ಸೊ ಯಾಕಂದ್ರೆ ಅವ್ನು ಗ್ಯಾರಂಟಿ ಅಂತ ಕೊಟ್ಟಿದ್ದಾನೆ ಇಲ್ಲಿ 1000 ಲಾಸ್ ಆಗ್ಲಿ ಏನಾಗ್ಲಿ ನಿಮಗೆ ಮಿನಿಮಮ್ ಪರ್ ಆನಮ್ 4000 ಅಮೌಂಟ್ ಪೇಮೆಂಟ್ ಮಾಡೇ ಮಾಡ್ತೀನಿ ಅಂತ ಅವನು ಅಗ್ರಿಮೆಂಟ್ ಮಾಡ್ಕೊಂತ ಇದ್ದಾನೆ. ಸೊ ಹಾಗಾದ್ರೆ ಅವ್ನು ಎಷ್ಟು ಪೇಮೆಂಟ್ ಮಾಡ್ತಾನೆ ಇಲ್ಲಿ 4000 ಅಮೌಂಟ್ ಅನ್ನ ಇಲ್ಲಿ ಪೇಮೆಂಟ್ ಮಾಡಲೇಬೇಕು ಬಿಕಾಸ್ ಆಫ್ ದ ಅಗ್ರಿಮೆಂಟ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 1000 ರೂಪೀಸ್ ಇಲ್ಲಿ ಲಾಸ್ ಆಗ್ತಾ ಇದೆ. ಆ ಲಾಸ್ ಆಗ್ತಕ್ಕಂತ 1000 ರೂಪೀಸ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಇಲ್ಲಿ ಕರಿತೀವಿ. ಶಾರ್ಟ್ ವರ್ಕಿಂಗ್ ಅಂದ್ರೆ ಏನ್ರಿ ಇಲ್ಲಿ ಶಾರ್ಟ್ ವರ್ಕಿಂಗ್ ಅಂದ್ರೆ ಕರಿತಾ ಇದೀವಿ ಯೂಸರ್ಸ್ ಓನರ್ಸ್ ಗೆ ರಾಯಲ್ಟಿನ ಪೇಮೆಂಟ್ ಮಾಡಬೇಕಾದ್ರೆ ಆಕ್ಚುಯಲ್ ರಾಯಲ್ಟಿ ಏನಾದ್ರೂ ಮೋರ್ ದೆನ್ ದ ಯಾವಾಗ್ಲೂ ಮಿನಿಮಮ್ ರೆಂಟ್ ಗಿಂತ ಆಕ್ಚುಯಲ್ ರಾಯಲ್ಟಿ ಯಾವಾಗ ಕಡಿಮೆ ಇರುತ್ತೆ ಅವಾಗ ಯೂಸರ್ ಏನ್ ಮಾಡ್ತಾನೆ ಅಂದ್ರೆ ಲಾಸ್ ಅನ್ನು ಅನುಭವಿಸ್ತಾನೆ. ಸೊ ಆಕ್ಚುಯಲ್ ರಾಯಲ್ಟಿ ಯಾವಾಗ ಜಾಸ್ತಿ ಮಿನಿಮಮ್ ರೆಂಟ್ ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸರ್ಪ್ಲಸ್ ನ ಅನುಭವಿಸ್ತಾನೆ. ಸೊ ಆಗಿರ್ತಕ್ಕಂತ 1000 ಲಾಸ್ ಅನ್ನ ಅವ್ರಿಗೆ ಮಾಡಕ್ ಬರಲ್ಲ, ಯಾಕಂದ್ರೆ ಮಿನಿಮಮ್ ರೆಂಟ್ 4000 ಕೊಡ್ತೀನಿ ಅಂತ ಹೇಳಿದಾನೆ. ಸೊ ಓನರ್ ಗೆ ಅವನು 4000 ಕೊಡ್ತಾ ಇರ್ತಾನೆ. ಸೊ ಆಗಿರ್ತಕ್ಕಂತ ಲಾಸ್ ಅನ್ನ ನಾವು ಇಲ್ಲಿ ಏನ್ ಕರಿತಾ ಇದೀವಿ ಅಂದ್ರೆ ಶಾರ್ಟ್ ವರ್ಕಿಂಗ್ ಅಂತ ಕರಿತಾ ಇದೀವಿ. ಐ ಥಿಂಕ್ ಶಾರ್ಟ್ ವರ್ಕಿಂಗ್ ಇಸ್ ಕ್ಲಿಯರ್. ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂದ್ರೆ ನೆಕ್ಸ್ಟ್ ಹೇಳ್ತಾ ಇದೀನಿ 2018 ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನು 6000 ಬುಕ್ ಅವನು ಸೇಲ್ಸ್ ಮಾಡ್ತಾ ಇದ್ದಾನೆ. 6000 ಬುಕ್ ನ ಸೇಲ್ಸ್ ಮಾಡಿದ್ರೆ ಪರ್ ಬುಕ್ ಎಷ್ಟಂತ ಹೇಳಿದ್ರೆ 3 ರೂಪೀಸ್ ಪರ್ ಬುಕ್ ಅಂದ್ರೆ 18000 ಅಮೌಂಟ್ ನಾವು ಏನಂದ್ರೆ ಆಕ್ಚುಯಲ್ ರಾಯಲ್ಟಿನ ಕೊಡಬೇಕಾಗಿದೆ. ಸೊ ಮಿನಿಮಮ್ ರೆಂಟ್ ಎಷ್ಟಿತ್ರಿ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ 4000 ಅಂತ ಹೇಳ್ಬಿಟ್ಟು. ಸೊ ಮಿನಿಮಮ್ ರೆಂಟ್ ಗಿಂತ ಯಾವಾಗಲೂ ಆಕ್ಚುಯಲ್ ರೇಟ್ ಇದ್ರೆ ಅದೇ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದಾನೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಯೂಸರ್ ಸರ್ ಹೋದ ವರ್ಷ 1000 ಲಾಸ್ ಆಗಿದೆ, ಅದನ್ನ ನಾನು ಕೈಯಿಂದ ಹಾಕೊಂಡಿನಿ, ನೆಕ್ಸ್ಟ್ ಇಯರ್ ಏನಾಯ್ತು ನಿಮ್ಗೆ 18000 ಅಂದ್ರೆ ನಿಮ್ಗೆ ಮಿನಿಮಮ್ ರೆಂಟ್ ಎಷ್ಟಿತ್ತು 4000 ಇತ್ತು, ಬಟ್ ಈ ಸಲ ನಾನು 14000 ನಾನು ನಿಮಗೆ ಸರ್ಪ್ಲಸ್ ಪ್ರಾಫಿಟ್ ಅನ್ನ ಮಾಡಿಕೊಟ್ಟಿನಿ. ಸೊ ದಟ್ಸ್ ವೈ ಲಾಸ್ಟ್ ಇಯರ್ ಆಗಿರ್ತಕ್ಕಂತ ಲಾಸ್ ಅನ್ನ ನಾನು ರಿಕವರ್ ಮಾಡ್ಕೋಬಹುದಾ ಅಂತಂದೇಳಿ ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ತಾರೆ. ಸೊ ಅಗ್ರಿಮೆಂಟ್ ಅಲ್ಲಿ ಯಾವ ಬೇಸ್ ಮೇಲೆ ಬರ್ದಿರ್ತಾರೋ ಸೊ 1 ಇಯರ್ ಅಲ್ಲಿ ರಿಕವರ್ ಮಾಡ್ಕೋಬಹುದು ಅಥವಾ 2 ಇಯರ್ ಅಲ್ಲಿ ರಿಕವರ್ ಮಾಡಬಹುದು ಅಂತ ಹೇಳಿ ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ತಾರೆ. ಆ ಅಗ್ರಿಮೆಂಟ್ ಬೇಸ್ ಮೇಲೆ ಏನಂದ್ರೆ ಅವನಿಗೆ ಆಗಿರ್ತಕ್ಕಂತ ಲಾಸ್ ಅನ್ನ ಅವನು ರಿಕವರಿ ಮಾಡ್ಕೊಂತಾನೆ. ಸೊ ರಿಕೂಪ್ಮೆಂಟ್ ಇಟ್ ಮೀನ್ಸ್ ರಿಕವರಿ ಆಫ್ ದ ಲಾಸ್. ರಿಕೂಪ್ಮೆಂಟ್ ಮೀನ್ಸ್ ಏನಂದ್ರೆ ಅವನಿಗೆ ಆಗಿರ್ತಕ್ಕಂಥ ಲಾಸ್ ಅನ್ನ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಲಾಸ್ ಅನ್ನ ನೆಕ್ಸ್ಟ್ ಬರ್ತಕ್ಕಂಥ ಇಯರ್ ಗಳಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಮಾತ್ರ ಸರ್ಪ್ಲಸ್ ಏನ್ ಬರ್ತಲ್ಲ ಸರ್ಪ್ಲಸ್ ನಲ್ಲಿ ಬಂದಿರ್ತಕ್ಕಂಥ ಲಾಸ್ ಅನ್ನ ನಾನು ರಿಕವರಿ ಮಾಡ್ಕೋಬಹುದು ಅಂತಂದೇಳಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂದ್ರೆ ಏನಂದ್ರೆ ಬಿಫೋರ್ ಇಯರ್ ಅಲ್ಲಿ ಆಗಿರ್ತಕ್ಕಂಥ ಲಾಸಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಇಯರ್ ಬಂದಿರತಕ್ಕಂಥ ಸರ್ಪ್ಲಸ್ ಅಲ್ಲಿ ಆ ಲಾಸ್ ಅನ್ನ ಅವನು ಏನ್ ಮಾಡ್ಕೊಂತಾನೆ ಅಂದ್ರೆ ರಿಕವರಿ ಮಾಡ್ಕೋತಾನೆ. ರಿಕವರಿ ಮಾಡ್ಕೊಂಡು ಟೋಟಲ್ ಅವನಿಗೆ ಎಷ್ಟು ಕೊಡ್ಬೇಕಾಗಿತ್ತು ಓನರ್ಗೆ 18000 ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕಾಗಿತ್ತು. ಬಟ್ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಲಾಸ್ ತಾನು ಕೊಟ್ಟಿದ್ದ, ಸರ್ ಈ ಸಲ ಸರ್ಪ್ಲಸ್ ಬಂದಿದೆ ಅಂತ ಹೇಳಿ ಆ ಲಾಸ್ ಅನ್ನ ವಾಪಸ್ ರಿಕವರಿ ಮಾಡ್ಕೊಂಡು ರಿಮೈನಿಂಗ್ ಬ್ಯಾಲೆನ್ಸ್ 17000 ಏನಿದೆಯಲ್ಲ ಆ 17000 ಅಮೌಂಟ್ ಅನ್ನ ಇಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ರಿಕೂಪ್ಮೆಂಟ್ ಇಟ್ ಮೀನ್ ರಿಕವರಿ ಆಫ್ ಲಾಸ್. ಹಿಂದೆ ಆಗಿರ್ತಕ್ಕಂಥ ಲಾಸಸ್ ಗಳನ್ನ ರಿಕವರಿ ಮಾಡಿಕೊಂಡು ಏನಂದ್ರೆ ಆ ಲಾಸಸ್ ಗಳನ್ನ ಓನರ್ ಮೇಲೆ ಹಾಕ್ತಾನೆ. ಇದನ್ನ ಏನಂದ್ರೆ ರಿಕವರಿ ಆಫ್ ಲಾಸ್ ಆರ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಈ ಒಂದು ಕ್ಲಾಸ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಒಟ್ಟು ಕಾನ್ಸೆಪ್ಟ್ ಗಳೇನಂದ್ರೆ ಮೀನಿಂಗ್ ಆಫ್ ರಾಯಲ್ಟಿ ಅಂದ್ರೆ ಏನ್ರಿ ಪೀರಿಯಾಡಿಕಲ್ ಕನ್ಸಿಡರೇಷನ್ ಪೇಯಬಲ್ ಬೈ users to the
ಓನರ್ಸ್ ಗೆ ಏನಂದ್ರೆ ಯೂಸರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿರಿಯಾಡಿಕಲ್ ಕನ್ಸಿಡರೇಷನ್ ನ ಪೇಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನ ನಾವೇನ್ ಕರಿತಿದ್ವಿ ಇಲ್ಲಿ ರಾಯಲ್ಟಿ ಅಂತ ಹೇಳ್ಬಿಟ್ಟು ಕರಿತಾ ಇದೀವಿ. ಸೊ ನೆಕ್ಸ್ಟ್ ಲೆಸ್ಸಿ ಅಂಡ್ ಲೆಸರ್. ಲೆಸ್ಸಿ ಅಂದ್ರೆ ಏನ್ರಿ, ನಾವು ಯೂಸರ್ಸ್ ಗೆ ನಾವ್ ಏನ್ ಅಂತ ಕರಿತೇವೆ ಇಲ್ಲಿ ಲೆಸ್ಸಿ ಅಂತ ಕರಿತೇವೆ. ಬಟ್ ರೈಟ್ಸ್ ಅನ್ನು ಹೊಂದಿರತಕ್ಕಂತ ಓನರ್ ಗಳಿಗೆ ಏನಂತ ಕರಿತೀವಿ ನಾವು ಇಲ್ಲಿ ಲೆಸರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಅಂದ್ರೆ ಏನ್ರಿ, ಸೊ ಯೂಸರ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ ಕೇಸ್ ಆಫ್ ಲಾಸ್ ಆದ್ರೆ ನಾನು ಮಿನಿಮಮ್ ಪರ್ ಆನಮ್ ಆಗಿರ್ಲಿ, ಪರ್ ಕ್ವಾರ್ಟರ್ ಆಗ್ಲಿ, ಪರ್ ಮಂತ್ ಆಗಿರ್ಲಿ, ನಾನು ಇಷ್ಟು ಅಮೌಂಟ್ ಫಿಕ್ಸ್ ಅಮೌಂಟ್ ನಾನು ನಿಮ್ಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾನಲ್ಲ, ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಮಿನಿಮಮ್ ರೆಂಟ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಂತಂದ್ರೆ ಏನಂದ್ರೆ ಯಾವಾಗ್ಲೂ ಆಕ್ಚುಯಲ್ ರಾಯಲ್ಟಿ ಅಂತ ಏನ್ ಕರಿತೀವಿ, ಆಕ್ಚುಯಲ್ ರಾಯಲ್ಟಿ ಯಾವಾಗ್ಲೂ ಮಿನಿಮಮ್ ರೆಂಟ್ ಗಿಂತ ಕಡಿಮೆ ಇದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಸರ್ಸ್ ಏನಂದ್ರೆ ಲಾಸ್ ಅನ್ನ ಅನುಭವಿಸ್ತಾರೆ. ಆ ಲಾಸ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ಏನಂತ ಕರಿತೀವಿ ನಾವು ಯೂಸರ್ಸ್ ಗೆ ಆಗಿರ್ತಕ್ಕಂಥ ಲಾಸ್ ಅನ್ನ ಇಲ್ಲಿ ನಾವು ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂದ್ರೆ ಏನಂದ್ರೆ ಇಲ್ಲಿ ಸೊ ಹಿಂದಿನ ವರ್ಷ ಆಗಿರ್ತಕ್ಕಂಥ ಲಾಸ್ ಅನ್ನ ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ರಿಕವರಿ ಮಾಡಿಕೊಂಡು ಆ ಬ್ಯಾಲೆನ್ಸ್ ಅನ್ನ ಡಿಡಕ್ಟ್ ಮಾಡಿಕೊಂಡು ಓನರ್ಸ್ ಗೆ ಪೇಮೆಂಟ್ ಮಾಡ್ತಾನಲ್ಲ, ಸೊ ರಿಕವರಿ ಆಫ್ ದ ಲಾಸಸ್. ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂದ್ರೆ ಏನಂದ್ರೆ ಹಿಂದೆ ಆಗಿರ್ತಕ್ಕಂಥ ಲಾಸಸ್ ಅನ್ನ ಇಲ್ಲಿ ರಿಕವರಿ ಮಾಡಿಕೊಂಡು ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನ ಯಾರಿಗೆ ಓನರ್ಸ್ ಗೆ ಪೇಮೆಂಟ್ ಮಾಡ್ತಾನೆ ರಾಯಲ್ಟಿ ಅಮೌಂಟ್ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಇಲ್ಲಿ ನಾವು ರಾಯಲ್ಟಿ ಪೇಡ್ ಅಂತ ಹೇಳಿ ಇಲ್ಲಿ ಕರಿತಾ ಇದೀವಿ. ಡಿಯರ್ ಫ್ರೆಂಡ್ಸ್, ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ರಾಯಲ್ಟಿ ಅಕೌಂಟ್. ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ನಾವೇನಂದ್ರೆ ಹೆಚ್ಚಿನ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಮುಖಾಂತರ ಹೆಚ್ಚಿನ ವಿಡಿಯೋಸ್ ಗಳನ್ನ ಕೊಡ್ತಾ ಇದೀವಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಗಳನ್ನ ವಿತ್ ಅಡ್ಜಸ್ಟ್ಮೆಂಟ್ ಅಂಡ್ ವಿತೌಟ್ ಅಡ್ಜಸ್ಟ್ಮೆಂಟ್ ಯಾವ ತರ ಪ್ರಾಬ್ಲಮ್ ಗಳು ಬರ್ತಾರೆ ಅವನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ಹೇಳಿ ನಾವು ನೋಡೋಣ. ಸೊ ಇನ್ನು ನಿಮ್ಗೆ ಹೆಚ್ಚಿನ ವಿಡಿಯೋಸ್ ಗಳು ಬೇಕಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನ ಪ್ರೆಸ್ ಮಾಡಿ.